ಹೊರಡೋಣವಾ? ಅಮ್ಮ ಆಶೀರ್ವಾದ ಮಾಡಿ. ಆಶೀರ್ವಾದ ಮಾಡಿ. ಚೆನ್ನಾಗಿರಮ್ಮ. ಏನ್ ದೀಪು, ನಮ್ಮನ್ನ ಕಳ್ಸಕ್ ಬರಲ್ವಾ? ನಿಮ್ದು ದೊಡ್ಡ ಮನಸ್ಸು. ನಿಮ್ಮ ಯಜಮಾನ್ರನ್ನ ಇಷ್ಟು ಬೇಗ ಕ್ಷಮಿಸಿ ಮನೆಗೆ ಕರ್ಕೊಂಡಿದ್ದೀರಲ್ಲ. ಅದರಲ್ಲಿ ಏನಿದೆ ವನಜ ಅವರೇ, ನಮ್ದೆಲ್ಲ 3 ದಿವಸದ ಬದುಕು. ಅದರಲ್ಲಿ ದ್ವೇಷ, ಮನಸ್ತಾಪ ಇದೆಲ್ಲ ಯಾಕೆ ಬೇಕು? ಹೌದು, ನೀವು ಆಗಾಗ ಇಲ್ಲಿ ಬಂದು ಹೋಗೋದ್ರಿಂದ ದೀಪಿಕಾಗೂ ಖುಷಿ ಆಗುತ್ತೆ. ಗೊತ್ತಾಯ್ತು. ಯೋಚನೆ ಮಾಡಬೇಡಿ ವನಜ ಅವರೇ, ಎಲ್ಲ ಒಳ್ಳೇದಾಗತ್ತೆ. ನಿಮ್ಮ ಮನೆಯವರೆಲ್ಲ ಒಂದಾಗಿ ಖುಷಿಯಿಂದ ನಗ್ನಗ್ತಾ ಇರೋ ದಿನ ಆದಷ್ಟು ಬೇಗ ಬರುತ್ತೆ. ಅಂಥ ದಿನಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ. ಸಂಧ್ಯಾ ಹೇಳಿದ್ದು ಕರೆಕ್ಟೇ ಅಂಕಲ್. ನೀವು ಹೀಗೆ ಸುಮ್ಮನೆ ಮನೆಯಲ್ಲಿ ಕೂತಿದ್ರೆ ನಿಮಗೂ ಬೇಜಾರಾಗಬಹುದು. ಬೇಡದೇ ಇರೋ ಯೋಚನೆಗಳೆಲ್ಲ ನಿಮ್ಮ ತಲೆಗೆ ಬರಬಹುದು. ಅದ್ರ ಬದಲು ನಿಮ್ಮ ಕೈಲಾಗಿರೋ ಅಂಥದ್ದು ಯಾವುದಾದ್ರೂ ಒಂದು ಕೆಲಸನ ಹುಡುಕೊಂಡ್ರೆ ನಿಮ್ಮ ಆರೋಗ್ಯ, ಮನಸ್ಸು, ನಿಮ್ಮ ಮನಿ ಪ್ರಾಬ್ಲಮ್ಗೂ ಒಳ್ಳೇದೇ ಅಲ್ವಾ? ಒಪ್ಪುದಮ್ಮ. ಆದರೆ ಇಂಥ ಸಮಯದಲ್ಲಿ ನೀನು ಎಷ್ಟೇ ನನ್ನ ಒಳ್ಳೇದಕ್ಕೆ ಅಂತ ಹೇಳಿದ್ರು ಕಿವಿಯೊಳಗೆ ಹೋಗಲ್ಲ. ನನಗೂ ಕನ್ಸು ಕಂಡು ಕಂಡು ಹೊಟ್ಟೆ ಸಿಕ್ಕಾಪಟ್ಟೆ ಹಸಿತಾ ಇದೆ. ಮೊದಲು ತಿನ್ನಕ್ಕೇನಾದರೂ ಕೊಡಮ್ಮ, ಆಮೇಲೆ ಕೆಲಸದ ಬಗ್ಗೆ ಮಾತಾಡಿದ್ರು ಆಯಿತು. ಹೊಟ್ಟೆ ಹಸಿತಿರೋದ್ರಿಂದ ಸ್ವಲ್ಪ ಜಾಸ್ತಿ ಒಳಗೆ ಹೋಗ್ಬೇಕಲ್ಲ, ಅದಕ್ಕೆ ಖಾಲಿ ಮಾಡ್ಕೊಂಬಂದ್ಬಿಡ್ತೀನಿ. ಮ್ಯಾನೇಜರ್ ಸಾಹೇಬ್ರೆ, ಅದು ಏನಾಗುತ್ತೋ ಆಗೋಗ್ಲಿ, ನಿಮ್ಮ ಮಾತನ್ನ ನಾನು ನಂಬ್ತೀನಿ. ಸಾಹೇಬ್ರೆ, ನಾನು ದುಡ್ಡು ಹಾಕಿದ್ರೆ ಆ ದುಡ್ಡು ಡಬಲ್ ಆಗುತ್ತೆ ಅಲ್ವಾ? ಖಂಡಿತ ಆಗುತ್ತೆ ಸರ್. ಇದರಲ್ಲಿ ಯಾವ ಮೋಸನೂ ಇಲ್ಲ. ದುಡ್ಡು ತಗೊಂಡಿರೋರೆಲ್ಲ ಗ್ರೂಪಲ್ಲೇ ಇದಾರಲ್ಲ, ಬೇಕಿದ್ರೆ ಕಾಲ್ ಮಾಡ್ಬಿಟ್ಟು ಕೇಳ್ಕೊಳ್ಳಿ. ಬೇಡ ಬೇಡ ಬೇಡ, ನೀವು ಹೇಳೋ ಮಾತಲ್ಲಿ ನನಗೆ ನಂಬಿಕೆ ಇದೆ. ನೋಡಿ ಸಾಹೇಬ್ರೆ, ನಾನು ಗ್ರೂಪಲ್ಲಿದ್ದೀನಿ. ಆ ಗ್ರೂಪಲ್ಲಿರೋರೆಲ್ಲ ಮೆಸೇಜ್ಗಳು ಹಾಕ್ತಾ ಇರ್ತಾರಲ್ಲ, ಫೋಟೋ. ನನ್ನ ಹೆಂಡತಿಗೆ ನಾನು ಒಡವೆ ಮಾಡಿಸ್ದೆ, ನಾನು ಕಾರ್ ತಗೊಂಡೆ, ನಾನು ಹೊಸ ಫೋನ್ ತಗೊಂಡೆ ಅಂತ. ಇದೆಲ್ಲ ನೋಡಿದ ಮೇಲೆ ಖಂಡಿತವಾಗ್ಲೂ ನನಗೂ ನಂಬಿಕೆ ಬಂದಿದೆ. ನಾನು ಇನ್ವೆಸ್ಟ್ ಮಾಡ್ತೀನಿ. ಅಷ್ಟೇ ಅಲ್ಲ ಸರ್, ನೀವು ದುಡ್ಡು ಹಾಕೋದ್ರ ಜೊತೆಗೆ ಇನ್ನೂ ಸ್ವಲ್ಪ ಜನಗಳನ್ನ ಕರ್ಕೊಂಬಂದು ಸೇರಿಸಿದ್ರೆ ಅವ್ರು ಹಾಕೋ ದುಡ್ಡಲ್ಲೂ ನಿಮ್ಗೆ ಕಮಿಷನ್ ಸಿಗುತ್ತೆ. ನೀವು ಸೇರಿಸಿದವರು ಮತ್ತೆ ಜನಗಳನ್ನ ಸೇರಿಸಿದ್ರೆ ಅವ್ರ ದುಡ್ಡಲ್ಲೂ ನಿಮ್ಗೆ ಕಮಿಷನ್ ಸಿಗುತ್ತೆ ಸರ್. ಇದೊಂಥರ ಚೈನ್ ಲಿಂಕು ಸರ್. ನೀವು ನನ್ನ ಹಾಗೆ ಮ್ಯಾನೇಜರ್ ಆಗ್ಬೋದು. ಮ್ಯಾನೇಜರ್ ಆದರೆ ಲಕ್ಷ ಲಕ್ಷ ದುಡ್ಡು ಸಿಗುತ್ತೆ ನಿಮಗೆ. ನೀವು ದುಡಿಯೋದೇ ಬೇಡ ಸರ್, ದುಡ್ಡು ತಾನಾಗೆ ಬರ್ತಾ ಹೋಗುತ್ತೆ. ಇಷ್ಟೆಲ್ಲ ಇದೆಯಾ ಈ ಸ್ಕೀಮಲ್ಲಿ? ಅಯ್ಯೋ, ಗೊತ್ತೇ ಇರಲಿಲ್ಲ ನೋಡಿ ನನಗೆ. ಮ್ಯಾನೇಜರ್ ಸಾಹೇಬ್ರೆ, ಅದೇನು ಮಾಡ್ತಿರೋ ಗೊತ್ತಿಲ್ಲ, ಅದು ಹೇಗಾಗತ್ತೋ ನನಗೆ ಗೊತ್ತಿಲ್ಲ. ನಾನು 2 ಲಕ್ಷ ರೂಪಾಯಿಗೆ ಶೇರ್ಸ್ನ ಪರ್ಚೇಸ್ ಮಾಡೋಕ್ಕೆ ರೆಡಿ ಆಗಿದ್ದೀನಿ. ದಿಢೀರಂತ ಶ್ರೀಮಂತ ಆಗ್ಬಿಡ್ಬೇಕು ನಾನು, ಅಷ್ಟೇ. ಸರಿ ಸರ್, ನೀವು ದುಡ್ಡು ಅರೇಂಜ್ ಆದ್ಮೇಲೆ ಕಾಲ್ ಮಾಡಿ, ನಾನು ಫರ್ದರ್ ಪ್ರೊಸೀಜರ್ಸ್ನ ಹೇಳ್ತೀನಿ. ಆಗ್ಬೋದು ಆಗ್ಬೋದು ಆಗ್ಬೋದು. ನಮಸ್ಕಾರ. ಹೆಂಗೆ 2 ಲಕ್ಷ ರೂಪಾಯಿ ಹೊಂದಿಸೋದು?
ಅಲ್ಲ, ಆ ದೀಪಿಕನ್ ಹೋಗಿ ಕೇಳೋಣ ಅಂದರೆ ಆ ಹುಡುಗಿ ನನ್ನ ನೋಡಿದ್ರೆ ಕ್ಯಾರೇ ಅನ್ನಲ್ಲ. ಇನ್ನು ಈ ಮನೆಯವ್ರ ಹತ್ರ ದುಡ್ಡು ಕೇಳೋಣ ಅಂದರೆ ತಿಕ್ಕು ಪ್ರಯೋಜನ ಇಲ್ಲ ಈ ಮನೆಯವರು. ಹೇಗೆ? ಕರೆಕ್ಟ್. ಹೇಗೂ ದೀಪಿಕಾ ಸಂಧ್ಯಂಗೆ ಕೊಟ್ಟು ಸಂಧ್ಯನ ಹತ್ರ ನಾನು ಇಸ್ಕೊಂಡು 5 ಲಕ್ಷ ರೂಪಾಯಿ ನನ್ನ ಹತ್ರ ಇದೆ. ಅದರಲ್ಲಿ ಎಷ್ಟು 1.5 ಲಕ್ಷ ರೂಪಾಯಿ ಖರ್ಚು ಮಾಡಿ ನಾನು ಗೋಲ್ಡ್ ಪರ್ಚೇಸ್ ಮಾಡಿದೆ. ಇನ್ನು 50,000 ಅದು ಇದು ಅಂತ ಉಡಾಯಿಸಿದೆ. ಇನ್ನು 3 ಲಕ್ಷ ಇದೆ, 3 ಲ್ಯಾಕ್ಸ್. ಅದರಲ್ಲಿ 2 ಲಕ್ಷ ರೂಪಾಯಿನ ಈ ಶೇರ್ ಪರ್ಚೇಸ್ ಮಾಡಕ್ಕೆ ಅಂತ ಕೊಟ್ಟು ಬಿಟ್ರೆ ಇನ್ನು 1 ಲಕ್ಷ ಉಳ್ಕೊಳ್ಳುತ್ತೆ. ಅದು ನನ್ನ ಬೇರೆ ಖರ್ಚಿಗಾಗತ್ತೆ. ಕರೆಕ್ಟ್, ಅದೇ ಸರಿ. ಫಸ್ಟ್ ನಾಳೆ ಬೆಳಿಗ್ಗೆ ಎದ್ದ ತಕ್ಷಣ ದೇವರು ಕೈ ಮುಗಿದು ಬ್ಯಾಂಕ್ಗೆ ಹೋಗಿ 2 ಲಕ್ಷ ರೂಪಾಯಿ ಡ್ರಾ ಮಾಡ್ಕೊಂಬಂದು ಆ ಮ್ಯಾನೇಜರ್ ಕೊಟ್ಬಿಟ್ರೆ ದುಡ್ಡೋ ದುಡ್ಡು, ದುಡ್ಡೋ ದುಡ್ಡು. ಕರೆಕ್ಟ್, ಹಾಗೆ ಮಾಡ್ತೀನಿ.